ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯುವಶಕ್ತಿ ಕರ್ನಾಟಕ ಸಂಘಟನೆ ಸಹಯೋಗದೊಂದಿಗೆ ಇದೇ ಶಾಲೆಯಲ್ಲಿ ಓದಿದಂಥ ಶ್ರೀನಾಥ್ ರೆಡ್ಡಿ ಅವರು ಪ್ರತಿ ವರ್ಷ ಸರ್ಕಾರಿ ಶಾಲೆಗಳು ಉಳಿಸುವಂಥ ನಿಟ್ಟಿನಲ್ಲಿ ಬಡ ಮಕ್ಕಳಿಗೆ, ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳನ್ನು ಬೆಂಗಳೂರಿಂದ ಕಳಿಸ್ಕೊಡ್ತಾರೆ. ಹಾಗಾಗಿ ಇವತ್ತು ಅವರ ಉಪಸ್ಥಿತಿಯಲ್ಲಿ ಅವರ ತಂದೆ ಅಶ್ವಥ್ ರೆಡ್ಡಿ ಬಂದಿದ್ದಾರೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಮನಸ್ಕೊಟ್ಟಿದ್ದಾನೆ. ಪ್ರತಿ ಜೂನ್ ತಿಂಗಳಲ್ಲೂ ಮರೆಯದೆ ಅವರು ಅಡ್ಮಿಷನ್ ಆದ ತಕ್ಷಣ ಜೂನ್ ತಿಂಗಳಲ್ಲಿ ನಮ್ಗೆ ಕಾಲ್ ಮಾಡಿ ಈ ಥರ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಬೇಕನ್ನ ಅಂತ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿಮ್ಗೆಲ್ಲರಿಗೂ ಪಠ್ಯ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಇದೇ ರೀತಿ ನೀವು ಓದಿ ಅವರಂತೆ ಉನ್ನತ ಸ್ಥಾನಕ್ಕೆ ಬಂದು ಇದೇ ರೀತಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ನಿಮ್ಮಂತೆ ಬೆಳೆಸಬೇಕು ಅಂತ ನಮ್ಮೊಂದು ಅಪೇಕ್ಷೆ ಆಗಿದೆ, ನಮ್ಮ ಇಚ್ಛೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಶಾಲೆಗಳನ್ನು ನಾವು ಸುತ್ತಾಡ್ತಾ ಇದ್ದೀವಿ. ಓದು ವರ್ಷಕ್ಕಿಂತ ಈ ವರ್ಷನೂ ಸಂಖ್ಯೆ ತುಂಬ ಕುಸಿತವಾಗಿದೆ. ಇಂಗ್ಲಿಷ್ ಶಾಲೆಯ ವ್ಯಾಮೋಹದಿಂದ ಪೋಷಕರು ಸರ್ಕಾರಿ ಶಾಲೆಗೆ ಸೇರಿಸುವಲ್ಲಿ ತುಂಬ ವಿಳಂಬ ಧೋರಣೆ ಮತ್ತು ಇತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ತುಂಬ ನೋವಿನ ಸಂಗತಿ. ಏನಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳು ಸರ್ಕಾರ ಈಗ ಒದಗಿಸ್ತಾ ಇದೆ. ಅದರ ಜೊತೆಗೆ ನಾವು ಸಂಘ ಸಂಸ್ಥೆಗಳು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಈ ಹಿಂದೆಯೂ ಸಹ ದಾನಿಗಳ ಸಹಾಯದಿಂದ ನಾವು CSR ಫಂಡು ತಂದಿಲ್ಲಿ ಕಂಪ್ಯೂಟರ್ಸು ಸಹ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಏನು ತಂತ್ರಜ್ಞಾನವನ್ನು ಸಹ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಮುಂದೇನು ಇದೇ ರೀತಿ ನಾವು ಮಾಡ್ತಾ ಹೋಗ್ತೀವಿ. ನೀವು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು ಅಂತ ನಿಮ್ಮಲ್ಲಿ ಕಲಕಲವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೇನು ಶ್ರೀನಾಥ್ ರೆಡ್ಡಿ ಅವ್ರಿಗೂ ಸಹ ನೀವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಹೇಳಬೇಕು ಅಂತ ನಿಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಅವರ ಉಪಸ್ಥಿತಿಯಲ್ಲಿ ಇದೇ ರೀತಿ ದಾನಿಗಳು ಮುಂದೆ ಬಂದು ನಿಮಗೆ ಮತ್ತಷ್ಟು ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ.